ಬೆಳಿಗ್ಗೆ ಎಷ್ಟು ಗಂಟೆಗೆ ನಾವು ಎದ್ದೇಳಬೇಕು, ಎಷ್ಟು ಗಂಟೆಗೆ ಎದ್ದರೆ ಹೆಲ್ದಿ, 4:15 4:45 ಅಷ್ಟೊತ್ತಿಗೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಕನ್ಸೆಪ್ಟು. ಏನು ಸರ್ ಏನು ಮಾತಾಡ್ತಾ ಇದ್ದೀರಾ, ನಾನು ಇನ್ನೂ ಮಲ್ಕೊಂಡ್ಬಿಟ್ಟು 2 ಅವರ್ ಆಗಿರುತ್ತೆ, ಅವಾಗ 2:30 ಮಲ್ಕೊಳ್ಳೋದು ನಾನು ಅಂತ ತುಂಬ ಜನ ಹೇಳ್ತಿದ್ರೆ 5ರಿಂದ 5:15 ಅಷ್ಟೊತ್ತಿಗೆ ಎದ್ದೇಳುವಂತಹ ಒಂದು ಅಭ್ಯಾಸ ಏನಿದೆ ಅದನ್ನು ನಾವು ಮೊದಲಿಂದಾನೇ ಡೆವಲಪ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದರೆ ಅದರಿಂದ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೆನಿಫಿಟ್ಸ್ಗಳಿದೆ. ಪ್ರತಿನಿತ್ಯವೂ ಒಂದು ಹೆಲ್ದಿ ರೂಟೀನ್ ಹೇಗೆ ಇರಬೇಕು ಸರ್, ಅಥವಾ ಬೆಳಿಗ್ಗೆ ಎಷ್ಟು ಗಂಟೆಗೆ ನಾವು ಎದ್ದೇಳಬೇಕು, ಎಷ್ಟು ಗಂಟೆಗೆ ಎದ್ದರೆ ಹೆಲ್ದಿ ಅಂತ ಹಲವಾರು ನಮ್ಮ ಪೇಷಂಟ್ಸ್ಗಳು ಕೇಳ್ತಾನೆ ಇರ್ತಾರೆ. ಅದೇ ರೀತಿ ತುಂಬ ಜನರಿಗೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳಿದ್ದೇ ಇರುತ್ತೆ, ಗೊಂದಲಗಳಿದ್ದೇ ಇರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತಹ ಅಂಶ, ಬೆಳಿಗ್ಗೆ ನಾವು ಎಷ್ಟು ಗಂಟೆಗೆ ಎದ್ದೇಳಬೇಕು, ಎದ್ಬಿಟ್ಟು ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು, ಅದೇ ರೀತಿ ಹೀಗೆ ಮಾಡ್ತಾ ಇದ್ದರೆ ನಾವು ಏನೆಲ್ಲ ನಮಗೆ ಪ್ರಯೋಜನಗಳಾಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಏನಾಗುತ್ತೆ, ಆರೋಗ್ಯ ಹೇಗೆ ಸುಧಾರಣೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಬೆಳಿಗ್ಗೆ ಸ್ಟಾರ್ಟ್ ಆಗೋದು ಅಂತ ಹೇಳಿದರೆ ನಾವು ನಿದ್ರೆಯಿಂದ ಎದ್ದೇಳುವಂಥ ಒಂದು ಸಮಯ. ಇದು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಡೆಫಿನೇಷನ್ ಇದೆ, ನಾನು ಹಲವಾರು ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಮುಂಚೆ. ಸೊ ಅದರದ್ದೇ ಕಂಟಿನ್ಯೂಷನ್ ಅಂತಲೂ ಅನ್ಕೋಬಹುದು. ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಸೂರ್ಯೋದಯ ಏನಾಗುತ್ತೆ ಅದಕ್ಕಿಂತ 1.5 ಅವರ್ ಮುಂಚೆ ಅಥವಾ 1.5 ಗಂಟೆ ಮುಂಚೆ. ಸೊ ನಾವೊಂದು 6 ಗಂಟೆಗೆ ಸೂರ್ಯೋದಯ ಆಗುತ್ತೆ ಅಂತ ಅಂದ್ಕೊಂಡ್ರೆ ಹೆಚ್ಚು ಕಡಿಮೆ 4:15 4:45 ಅಷ್ಟೊತ್ತಿಗೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಕನ್ಸೆಪ್ಟು. ಏನು ಸರ್ ಏನು ಮಾತಾಡ್ತಾ ಇದ್ದೀರಾ, ನಾನು ಇನ್ನೂ ಮಲ್ಕೊಂಡ್ಬಿಟ್ಟು 2 ಅವರ್ ಆಗಿರುತ್ತೆ, ಅವಾಗ 2:30 ಮಲ್ಕೊಳ್ಳೋದು ನಾನು ಅಂತ ತುಂಬ ಜನ ಹೇಳ್ತಿದ್ರೆ ಹೇಳ್ತೇನೆ ಅವರಿಗೆಲ್ಲ ಮುಂದಿನ ಒಂದು ಭಾಗದಲ್ಲಿ ಹೇಳ್ತಾ ಇರ್ತೇನೆ ಏನೆಲ್ಲ ತೊಂದರೆಗಳಾಗುತ್ತೆ ಆ ರೀತಿ ಲೇಟಾಗಿ ಮಲ್ಕೊಂಡ್ರಿ ಅಂತ. 4:15 5 ಗಂಟೆ ಬೆಳಿಗ್ಗೆ ನಾನು ಹೆಚ್ಚಾಗಿ ಹೇಳ್ತಿರುವಂಥದ್ದು ನಮ್ಮ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಿನಲ್ಲಿ ಹೇಳ್ತಿರುವಂಥದ್ದು. ಅದೇ ರೀತಿ ಸುತ್ತಮುತ್ತ ಏರಿಯಾಗಳಲ್ಲೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಕೆಲವೊಂದು ಕಡೆ ಇದು ಅಪ್ಲಿಕೇಬಲ್ ಆಗಲಿಕ್ಕಿಲ್ಲ. ಕೆಲವೊಂದು ಕಡೆ ಸೂರ್ಯೋದಯ 5:30 ಇತ್ತು ಅಂತ ಹೇಳಿದರೆ ಆವಾಗ ಟೈಮ್ ಇನ್ನೂ ಬೇಗನೆ ಆಗುತ್ತೆ. ಬ್ರಹ್ಮ ಮುಹೂರ್ತ ಸ್ವಲ್ಪ ಲೇಟ್ ಇತ್ತು ಅಂತ ಹೇಳಿದರೆ ಇನ್ನೂ ಲೇಟಾಗಿ ಆಗುತ್ತೆ. ಎಲ್ಲೋ ಒಂದು ಕಡೆ 5 ಗಂಟೆ ಅಂತ ನಾವು ಅಂದ್ಕೊಳ್ಬೋದು. 5ರಿಂದ 5:15 ಅಷ್ಟೊತ್ತಿಗೆ ಎದ್ದೇಳುವಂತಹ ಒಂದು ಅಭ್ಯಾಸ ಏನಿದೆ ಅದನ್ನು ನಾವು ಮೊದಲಿಂದಾನೇ ಡೆವಲಪ್ ಮಾಡಿಕೊಂಡು ಬಂದ್ವಿ ಅಂತ ಹೇಳಿದರೆ ಅದರಿಂದ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೆನಿಫಿಟ್ಸ್ಗಳಿದೆ. ಸೊ ಇದು ಬ್ರಹ್ಮ ಮುಹೂರ್ತದ ಕನ್ಸೆಪ್ಟು. ಈ ಬ್ರಹ್ಮ ಮುಹೂರ್ತದಲ್ಲಿ ನಾವು ಎದ್ದ ತಕ್ಷಣ ಮೊದಲಿಗೆ ಮಾಡಬೇಕಾಗಿರುವಂತಹ ಕರ್ತವ್ಯ ಏನಂತ ಹೇಳಿದರೆ ಮಲಮೂತ್ರ ವಿಸರ್ಜನೆ ತುಂಬ ಇಂಪಾರ್ಟೆಂಟ್. ಇದು ವಾತದ ಕಾಲ ಇರೋದ್ರಿಂದ ಆ ಒಂದು ಕಾಲದಲ್ಲಿನೇ ಮಲಮೂತ್ರದ ವಿಸರ್ಜನೆಯನ್ನು ಮುಗಿಸಿ ಆಮೇಲೆ ದಂತಧಾವನ ಅಂದರೆ ಬ್ರಷ್ ಮಾಡುವಂಥದ್ದು. ಸೊ ಇದು ಇಂಪಾರ್ಟೆಂಟ್. ಇನ್ನು ಕೆಲವೊಬ್ಬರಿಗೆ ಪ್ರಶ್ನೆ ಇದೆ, ಸರ್ ನಾನು ಬೆಳಿಗ್ಗೆ ಎದ್ದು ಬಿಟ್ಟು ನೀರು ಕುಡಿತಾ ಇದ್ದೆ, ನೀವು ಮುಂಚಿನ ವಿಡಿಯೋಸ್ಗಳಲ್ಲಿ ನೀರು ಕುಡಿಯೋದಕ್ಕೆ ಹೇಳಿದ್ರಿ ಅಂತ, ಅದು ಕೂಡ ಆಯುರ್ವೇದದಲ್ಲಿ ಮೆನ್ಷನ್ ಆಗಿದೆ. ಸೊ ಈ ಮಲಮೂತ್ರ ವಿಸರ್ಜನೆಗಿಂತ ಮೊದಲು ನಾವು ಬಾಯಿಯನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಖಂಡಿತವಾಗ್ಲೂ ನೀರಿನ ಸೇವನೆ ಮಾಡಬಹುದು. ಎಲ್ಲಿ ತುಂಬ ತಂಪಾದ ಪ್ರದೇಶ ಇರುತ್ತೆ ಅಲ್ಲಿ ಉಗುರು ಬೆಚ್ಚಗೆ ನೀರನ್ನು ನಾವು ಸೇವನೆ ಮಾಡಬಹುದು ಅಥವಾ ಬಿಸಿ ನೀರಿನ ಸೇವನೆ ಮಾಡಬಹುದು. ಎಲ್ಲಿ ನಾರ್ಮಲ್ ಟೆಂಪರೇಚರ್ ಇರುತ್ತೆ ಅಲ್ಲಿ ನಾವು ನಾರ್ಮಲ್ ಫಿಲ್ಟರ್ ನೀರನ್ನು ಖಂಡಿತವಾಗ್ಲೂ ಸೇವನೆ ಮಾಡಬಹುದು. ಎಷ್ಟು ನೀರಿನ ಸೇವನೆ ಮಾಡಬೇಕು ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಹಲವಾರು ಜನರ ಪ್ರಶ್ನೆ. 1 ಗ್ಲಾಸಿನಿಂದ ಶುರು ಮಾಡ್ಕೊಂಡ್ಬಿಟ್ಟು ನೀವು 3 ಗ್ಲಾಸ್ವರೆಗೂ ನೀರನ್ನು ಅಷ್ಟು ಸೇವನೆ ಮಾಡಬಹುದು. ಸಡನ್ನಾಗಿ ಸರ್ ಹೇಳಿದ್ದಾರೆ ಅಂತ ಹೇಳಿ ನಾಳೆ ಬೆಳಿಗ್ಗೆಯಿಂದ 3 ಗ್ಲಾಸ್ ಕುಡಿದ್ರೆ ಕೆಲವೊಬ್ಬರಿಗೆ ಹೊಟ್ಟೆ ಊತ ಆದಂಗೆ ಆಗೋದು, ವಾಂತಿ ಬಂದಂಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕ್ರಮೇಣವಾಗಿ ಇದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ಆ ನೀರನ್ನು ಕುಡಿದ ಮೇಲೆ ನೀವು ನೇಚರ್ಸ್ ಏನು ಅರ್ಜಸ್ ಇರುತ್ತೆ, ಕಾಲ್ಸ್ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಬ್ರಷ್ ನೀವು ಮುಂಚೆನೂ ಮಾಡಿರ್ಬೋದು ಅಥವಾ ಆಮೇಲೆ ಮಾಡಿದರೆ ಕೂಡ ಆಗುತ್ತೆ. ಇದಾದ ಮೇಲೆ ಹಲವಾರು ದಿನಚರ್ಯ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸ, ಇದರಲ್ಲಿ ಈ ಚಾಪ್ಟರಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂಥ ಹಲವಾರು ಆಸ್ಪೆಕ್ಟ್ಸ್ಗಳಿದೆ. ಬಟ್ ನಾನು ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೇಳುವಂಥ ಒಂದು ಪದ್ಧತಿ ಏನಪ್ಪ ಅಂತ ಹೇಳಿದರೆ ಆಯಿಲ್ ಅಪ್ಲಿಕೇಶನ್. ನಿಮ್ಮ ಸಂಪೂರ್ಣ ದೇಹಕ್ಕೆ ನೀವು ನೀವೇ ಎಳ್ಳೆಣ್ಣೆನ ತೊಗೊಂಡ್ಬಿಟ್ಟು, ತುಂಬ ಜನ ಎಳ್ಳೆಣ್ಣೆನ ಸರ್, ಹರಳೆಣ್ಣೆನ ಸರ್ ಅಥವಾ ಕೊಬ್ಬರಿ ಎಣ್ಣೆನ ಸರ್ ಅಂತ ಕೇಳ್ತಾ ಇರ್ತಾರೆ. ಪರವಾಗಿಲ್ಲ, ಯಾವುದು 3ರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಅದನ್ನು ನೀವು ಕಂಪ್ಲೀಟ್ ಬಾಡಿಗೆ ಒಂದು 15ರಿಂದ 20 ನಿಮಿಷ ಅಪ್ಲಿಕೇಶನ್ ಮಾಡಿ ಆಮೇಲೆ ಸ್ನಾನವನ್ನು ಮಾಡುವಂಥದ್ದು. ಅದಕ್ಕಿಂತ ಮೊದಲು ಸ್ವಲ್ಪ ವ್ಯಾಯಾಮ ಮಾಡಿದರೆ ತುಂಬ ಒಳ್ಳೆಯದು. ವ್ಯಾಯಾಮ ಕೂಡ ತುಂಬ ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ
ಕಂಕುಳಲ್ಲಿ ಬೆವರು ಬರುವಷ್ಟು ಮತ್ತು ಹಣೆಯ ಮೇಲೆ ಬೆವರು ಬರುವಷ್ಟು ವ್ಯಾಯಾಮವನ್ನು ಮಾಡುವಂಥದ್ದು, ಅಥವಾ ನಿಮ್ಮ ಶಕ್ತಿ ಎಷ್ಟಿದೆ ಅದಕ್ಕಿಂತ ಅರ್ಧ ಶಕ್ತಿ ಮಾತ್ರ ವ್ಯಾಯಾಮ ಮಾಡುವಂಥದ್ದು. ಸೊ ಆಯಿಲ್ ಅಪ್ಲಿಕೇಶನ್ ಆಯಿತು, ಸ್ವಲ್ಪ ವ್ಯಾಯಾಮ ಆಯಿತು, ಮತ್ತು ಸ್ನಾನ. ಇದು ಸಿಂಪಲ್ ಆಗಿರುವಂತಹ ಒಂದು ರೂಟೀನ್ ಬೆಳಿಗ್ಗೆ ಹೇಳಿರುವಂಥದ್ದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ಗಳಾಗುತ್ತೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ನಮ್ಮ ಶಕ್ತಿ ಏನಿರುತ್ತೆ, ಎಸ್ಪೆಷಲಿ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ. ಇದರಿಂದ ನಾರ್ಮಲ್ ಆಗಿ ಏನು ಇನ್ಫೆಕ್ಷನ್ಸ್ಗಳಾಗ್ತಾ ಇರುತ್ತೆ ಅದು ಸಾಮಾನ್ಯವಾಗಿ ಯಾರೆಲ್ಲ ಇದನ್ನು ಫಾಲೋ ಮಾಡ್ತಾ ಇರ್ತಾರೆ ಅವರಲ್ಲಿ ಆಗಲ್ಲ. ಸೊ ಇದು ಮುಖ್ಯವಾದಂಥದ್ದು. ಅದೇ ರೀತಿ ಇಂಡಿಪೆಂಡೆನ್ಸ್, ಅಂದರೆ ರೋಗಗ್ರಸ್ತರಾಗಿ ನಾವು ಮತ್ತೊಬ್ಬರ ಮೇಲೆ, ಬೇರೆಯೊಬ್ಬರ ಮೇಲೆ ನಿರ್ಭರವಾಗುವಂತಹ ಪರಿಸ್ಥಿತಿ ಹೆಚ್ಚಾಗಿ ಬರೋದಿಲ್ಲ ಈ ರೀತಿ ನಾವು ಫಾಲೋ ಮಾಡ್ತಾ ಇದ್ರೆ. ಯಾಕೆಂದರೆ ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದರೆ ಆವಾಗ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಸೊ ಇದು ಕೆಲವೊಂದು ಆಸ್ಪೆಕ್ಟ್ಸನ್ನು ನಾನು ಹೇಳಿರುವಂಥದ್ದು. ಹೀಗೆ ದಿನಚರ್ಯದಲ್ಲಿ ಹಲವಾರು ಆಸ್ಪೆಕ್ಟ್ಸ್ಗಳಿದೆ, ಅದನ್ನು ನಾನು ಮುಂಬರುವ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸ್ತಾ ಇರ್ತೇನೆ. ಅಲ್ಲಿವರೆಗೂ ಡಾಕ್ಟರ್ ಬಾಸ್ ಹೆಲ್ತ್ ಚಾನಲಲ್ಲಿ ಬರ್ತಿರುವಂಥ ವೀಡಿಯೋಸ್ಗಳನ್ನು ನೀವು ವೀಕ್ಷಿಸಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವೀಡಿಯೋಸನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.